9 ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೆ ಭುವನ್ ಪೊನ್ನಣ್ಣ ದಂಪತಿ ಮೇಲೆ ಹಲ್ಲೆ ನಡೆದಿದೆ. ಫ್ರೇಜರ್ ಟೌನ್ನಲ್ಲಿ ಕಾರಿನಲ್ಲಿ ಹೋಗ್ತಾ ಇದ್ದಾಗ ನಡೆದಿರುವ ಹಲ್ಲೆ. ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕ್ ತೆಗೆದು ಚಿನ್ನದ ಸರ ಕದಿಯೋದಕ್ಕೆ ಯತ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ವೇಳೆ ಕನ್ನಡದಲ್ಲಿ ಮಾತನಾಡಬೇಡಿ ಅಂತ ದರ್ಪ ತೋರಿದ್ದಾರೆ ಹಲ್ಲೆ ಮಾಡಿದವರು. ಭುವನ್ ಮೇಲಿನ ಹಲ್ಲೆ ವಿಡಿಯೋವನ್ನ ಮಾಡಿದ್ದಾರೆ ಹರ್ಷಿಕಾ. ಬೆಂಗಳೂರಲ್ಲಿ ಕನ್ನಡ ಮಾತಾಡೋದೇ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಹರ್ಷಿಕಾ. ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಪ್ರಯೋಜನ ಆಗಿಲ್ಲ. ವಿಡಿಯೋ ಸಾಕ್ಷಿ ಸಮೇತ ದೂರು ನೀಡಿದ್ರು ಪೊಲೀಸರು ಕ್ಯಾರೆ ಅಂದಿದ್ರು. ಘಟನೆಯಿಂದ ಆಘಾತಕ್ಕೆ ಒಳಗಾಗಿದ್ದಾರೆ ನಟಿ ಹರ್ಷಿಕಾ ಪೂರ್ಣಚ್ಚ. ಯಾರವನು ಅಲ್ಲಪ್ಪ, ಮಾತಾಡಕ್ಕಿಂತ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವರು ಟೆನ್ಷನ್. ನಾವ್ಯಾಕೆ ಲೇಡೀಸ್ ಬೇಕಣ್ಣ? ಆಯ್ತು ಬಿಡಿ ಬಿಡಿ, ಇವರು ಲೇಡೀಸ್ ಇಲ್ವಾ? ಅವರಿಂದ ನಾವೆಲ್ಲ ತಪ್ಪೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಯಾರು ಅಲ್ಲ ಸರ್, ಪಬ್ಲಿಕ್ ಅವರೇ. ನೀವು ಯಾವ ತರ ಇಲ್ಲಿ ಅಲ್ಲ, ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲವನು ಅಂತ ಕುಳ್ಳ ಇದ್ದಲ್ಲ, ಯಾರು ಅವನು ಯಾರು? ನಟಿ ಹರ್ಷಿಕಾ ಪೂರ್ಣಚ್ಚ ಮತ್ತು ಭುವನ್ ಪೊನ್ನಣ್ಣ ಕಾರಲ್ಲಿ ತೆರಳ್ತಾ ಇದ್ದಾಗ ಫ್ರೇಜರ್ ಟೌನ್ ನಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕ್ ತೆಗೆದು ಬಹಳ ದೊಡ್ಡ ಜಗಳ ಆಗಿದೆ. ಅಲ್ಲಿ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಚೈನ್ ಕದಿಯೋದಕ್ಕೂ ಕೂಡ ಯತ್ನ ನಡೆಸಿದ್ರು ಅಂತ ದೂರನ್ನ ಕೊಟ್ಟಿದ್ದಾರೆ. ಅಲ್ಲಪ್ಪ, ಹಲ್ಲೆ ಮಾಡಿದವರ ಫೋಟೋ ಕೂಡ ನೋಡ್ತಾ ಇದ್ದೀರಿ ನೀವು. ಫ್ರೇಜರ್ ಟೌನ್ ನಲ್ಲಿ ನಡೆದಂತ ಘಟನೆ. ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕ್ ಆಗತ್ತೆ, ಮಾತಿಗೆ ಮಾತಾಗತ್ತೆ. ಹರ್ಷಿಕಾ ಅವರ ಕತ್ತಲ್ಲಿರುವಂತಹ ಚೈನ್ ಅನ್ನ ಎಳೆಯೋದಕ್ಕೂ ಕೂಡ ಅಲ್ಲಿ ಯತ್ನ ನಡೆಸ್ತಾರೆ. ಆ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಚೈನ್ ಕಟ್ ಆಗಿದೆ ಅಂತ ಹರ್ಷಿಕಾ ತೋರಿಸ್ತಾರೆ. ದೂರು ಕೊಟ್ಟಿದ್ದಾರೆ, ಆದ್ರೆ ಪೊಲೀಸರು ಕ್ಯಾರೆ ಅಂತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಹರ್ಷಿಕಾ. ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.